ಮಹಾತ್ಮನಲ್ಲಿ ಕೇಳ್ಕೊಂಡಿವಿ. ಯಾಗ ಮಾಡಬೇಕಾದಾಗ ಮಹಾತ್ಮ ನೀನು ಹಸ್ತಗತನಾಗ್ತಾ ಇದೆಯಾ, ಕೆಟ್ಟ ಕಷ್ಟಗಳು ನಮ್ಗೆ ಬರ್ತಾ ಇದೆ ಅಂತ ಮುಂದೆ ಕಾಣ್ತಾ ಇದೆ, ನಮ್ಮನ್ನು ಪಾರು ಮಾಡೋ ಭಗವಂತ, ಕಾಪಾಡೋ ಭಗವಂತ ಅಂತ ದೇವರು ನಾವು ಮೊರೆ ಇಟ್ಟಿದ್ದೀವಿ. ದೇವರು ನಮಗೆ ಅದಕ್ಕೆ ತಕ್ಕಂತೆ ರಕ್ಷಣೆ ಮಾಡಿದ್ದಾನೆ. ಇದು ಮುಂದೆ ಶನಿವಾರ ಇನ್ನು 8 ದಿನ ಸಪ್ತಮಿವರೆಗೂ ಈ ಒಂದು ಶನಿ ಹಸ್ತಂಗತ ಇರ್ತಾನೆ. ಸಪ್ತಮಿವರೆಗೂ ಈ ಒಂದು ಶನಿಯ ಒಂದು ವಕ್ರದೃಷ್ಟಿ ಅಂದರೆ ಒಂದು ಅನ್ಯಾಯಗಳಿಗೆ ಬಲ ಇರುತ್ತೆ. ಆದಾಗಲೂ ಕೂಡ ಶನಿ ಈ ವರ್ಷದ ಈ ಒಂದು ವಾರದಲ್ಲಿ ಈ ಒಂದು ತಿಂಗಳಲ್ಲಿ ನಮ್ಮ ಶನಿ ಮಹಾತ್ಮ ಅನುಗ್ರಹ ಏನಾಗಿದೆ ಅಂದರೆ, ಏನೋ ಒಂದು 35 ದಿನದಲ್ಲಿ ಏನು ಲಾಸ್ ಆಗಿದೆಯೋ, ಏನೋ ಒಂದು ಸಮಸ್ಯೆ ಅಂತ ಬಂದಿದೆಯೋ, ಆ ಸಮಸ್ಯೆ ಎಲ್ಲ ರಿಕವರ್ ಮಾಡಿಕೊಡು ಅಂತ ಈ ಒಂದು ವಿಶೇಷ ಯಜ್ಞದಲ್ಲಿ ನಾವು ಶನಿ ಮಹಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ನನಗೆ ಒಂದು ಮಹಾತ್ಮ ನುಡಿದಂಥ ವಾಣಿ, ಯಾರ್ಯಾರು ಈ ಒಂದು 35 ದಿನಗಳಲ್ಲಿ ಶನಿ ಹಸ್ತಂಗತವಾದಾಗ ಒಂದು ಧರ್ಮ ಸಂಸ್ಥೆಗಳಿಗೆ ಮೋಸ ಮಾಡಿದರು, ಧಾರ್ಮಿಕರಿಗೆ ಮೋಸ ಮಾಡಿದರು, ಮತ್ತು ಎಷ್ಟೋ ಜನರು ತಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಒಳ್ಳೆ ಮಾರ್ಗದಲ್ಲಿರುವವರಿಗೆ ಒಂದು ತೊಂದರೆಯನ್ನು ಕೊಟ್ಟಿದ್ದರು, ಅಂಥವರಿಗೆಲ್ಲ ಬರಲಿರುವಂತಹ ಇನ್ನು 7-8 ತಿಂಗಳಲ್ಲಿ ಪತನ ಶತಸಿದ್ಧ. ಯಾರು ಕೆಟ್ಟದನ್ನು ಮಾಡಿದಾರೋ ಅವರಿಗೆ ಈ ಡಿಸೆಂಬರ್ ಗಂಟನೂ ಮಹಾತ್ಮ ಬೀದಿ ನಿಲ್ಲಿಸೋದು ಮಾತ್ರ ಗ್ಯಾರಂಟಿ. ಇದು ಶತಸಿದ್ಧ ಅಂತ ಮಹಾತ್ಮನೇ ನೋಡಿದಿರುವಂಥದ್ದು. ಹಂಗಾಗಿ ಮಹಾತ್ಮನಲ್ಲಿ ನಾವು ಈ ಒಂದು ಅಮಾವಾಸ್ಯೆಗೆ ಏನು ಮಾಡ್ತಿದ್ದೀವಿ, ನ್ಯಾಯ ಕೇಳ್ತಾ ಇದ್ದೀವಿ. ನನಗೆ ಅನ್ಯಾಯ ಆಗಿದೆ, ನನಗೆ ನೀವು ಒಂದು ಹಸ್ತಂಗತನಾಗಿದ್ದಾಗ ನನಗೆ ಈ ಥರ ಸಮಸ್ಯೆಗಳಾಗಿದೆ ಭಗವಂತ, ಈಗ ಬುದ್ಧೋನ್ಮುಖನಾಗಿದೆಯಾ, ನೀನು ಹೆಂಗೆ ಕಷ್ಟ ತಂದು ಕೊಟ್ಟಿದ್ದೀವಿ ಹಾಗೆ ಕಷ್ಟ ದೂರ ಮಾಡು, ನನ್ನನ್ನು ಎತ್ತಿಡಿಯೋ ಭಗವಂತ ಅಂತ ಒಂದು ಸಂಕಲ್ಪವನ್ನು ಈ ಒಂದು ಅಮಾವಾಸ್ಯೆಗೆ ಮಾಡ್ತಾ ಇದ್ದೀವಿ. ಈ ಅಮಾವಾಸ್ಯೆ ಮಾಡುವಂಥದ್ದು ಏನಂದರೆ ವಿಶೇಷವಾಗಿ ಮುಂಬರುವ ಒಂದು ತಿಂಗಳಲ್ಲಿ ಎಷ್ಟೋ ಒಂದು ರಿಕವರ್ ಆಗಿಬಿಡ್ತವೆ, ಎಷ್ಟೋ ಒಂದು ಫಲ ನಮ್ಮ ಕಣ್ಣಿಗೆ ಬಂದೇ ಬರುತ್ತೆ. ಯಾಕಂದರೆ ತಿಂಗಳ ನಾವು ಕಾಣ್ತಾ ಇರುವಂಥ ಪ್ರೋಗ್ರೆಸ್ಸು ಈ ಯಜ್ಞದಲ್ಲಿ ನಮಗೆ ಬಲ ಸಿಗ್ತಾ ಇದೆ, ಫಲ ಸಿಗ್ತಾ ಇದೆ, ಅದೊಂದು ನಮಗೆ ಏಳಿಗೆ ಆಗ್ತಾನೆ ಬರ್ತಾ ಇದೆ. ಹೀಗಾಗಿ ಈ ಒಂದು ಯಜ್ಞದಲ್ಲಿ ನಾವೇನು ಮಾಡ್ಕೋಬೇಕಂದ್ರೆ ಪ್ರಾರ್ಥನೆ, ನಮಗೆ ನೀನೇನಾಗಿದೆ ಅನ್ಯಾಯ ಆಗಿದ್ದವ್ರಿಗೆ ಅನ್ಯಾಯ ಆಗಿದೆಯೋ, ದುಡ್ಡು ಕಾಸು ವಂಚನೆ ಆಗಿದೆ, ದುಡ್ಡು ಕಾಸು ವಂಚನೆ ಮಾಡಿದರು, ಆರೋಗ್ಯ ಸ್ಥಿತಿ ಕೆಟ್ಟರು, ಆರೋಗ್ಯ ಸ್ಥಿತಿ ಕೆಟ್ಟಿದೆಯೋ ಅಂತಿದೆಯೋ, ಏನೇನು ನಿಮ್ಮ ಕಷ್ಟ ಕಾರ್ಪಣ್ಯಗಳಿದೆಯೋ ಅದನ್ನು ಮಹಾತ್ಮನಲ್ಲಿ ಇವಾಗ ಅರ್ಪಣೆ ಮಾಡಿಬಿಡ್ಬೇಕು. ಒಳ್ಳೆಯ ಒಂದು ಸದೃಢ ಒಂದು ಶಾಂತ ಮನಸ್ಸಿಂದ ಕೂತ್ಕೊಂಡು ಒಂದು ಪ್ರಾರ್ಥನೆ ಮುಖಾಂತರವಾಗಿ